ಆತ್ಮೀಯರೇ ನಮಸ್ಕಾರ. ಈಗ 10ನೇ ತರಗತಿ ಪಾಸಾಗಿರುವಂತಹ ಉತ್ತೀರ್ಣರಾಗಿರುವಂಥವ್ರಿಗೆ ಅಂದರೆ SSLC ಪಾಸಾಗಿರುವಂಥವ್ರಿಗೆ ಕೆಲವು ಹುದ್ದೆಗಳ ನೇಮಕಾತಿಗೆ ಅವರು ಅರ್ಹರಾಗ್ತಾರೆ. ಅದು ಹಂತ ಹಂತವಾಗಿ ನಾವೀಗ ತಿಳ್ಕೊಳ್ಳೋಣ ಬನ್ನಿ. ಈಗ ನಾಮನಿರ್ದೇಶನ ಭಾರತದ ಎಲ್ಲ ರಾಜ್ಯಗಳಿಂದ, ಎಲ್ಲ ಸ್ಟೇಟ್ಗಳಿಂದ ಅಖಿಲ ಭಾರತೀಯ ಎಲ್ಲ ವರ್ಗಗಳ ಆಧಾರದ ಮೇಲೆ ಇದು ನಡೆಯುತ್ತೆ. ಇದು ಈ ನೇಮಕಾತಿ ಬಗ್ಗೆ ತಿಳಿಯೋಣ. ಇದು ವರ್ಗ ಅಗ್ನಿವೀರ ಟೆಕ್ನಿಕಲ್ ಅಂತ ಇದೆ. ವಯೋಮಿತಿ 17.5 ವರ್ಷದಿಂದ 22 ವರ್ಷಗಳವರೆಗೆ ಇರುತ್ತೆ. ಜನ್ಮ ದಿನಾಂಕ 1 ಜುಲೈ 2005 5ರಿಂದ 1 ಜುಲೈ 2009 ನಡುವೆ ಇರಬೇಕು ಅವ್ರದ್ದು ಜನ್ಮ ದಿನಾಂಕ. ಕನಿಷ್ಠ ವಯಸ್ಸನ್ನು ಇಲ್ಲಿ ತಿಳಿಸಿದ್ದಾರೆ ನೋಡಿ. ಇದು ಏನು 1 ಜನವರಿ 2027 ಹಾಗೂ ಗರಿಷ್ಠ ವಯಸ್ಸು 1 ಜುಲೈ 2027 ಕಟ್ ಆಫ್ ದಿನಾಂಕವಾಗಿ ಪರಿಗಣಿಸಲಾಗುತ್ತದೆ ಅಂತ. ಈಗ ವಿದ್ಯಾರ್ಹತೆ ಏನೇನು ಇದೆ ಅಂತ ನೋಡೋಣ. ಮತ್ತು 10ನೇ ತರಗತಿ ಉತ್ತೀರ್ಣಕ್ಕೂ ಅವಕಾಶ ಇದೆ ಮತ್ತು ವಿದ್ಯಾರ್ಹತೆ ಬೇರೆ ಬೇರೆ ಕೆಲಸಗಳಿಗೆ ಇರಬಹುದು. ನೋಡೋಣ ಬನ್ನಿ. ವಿಜ್ಞಾನ ವಿಭಾಗದಲ್ಲಿ ಅಂದರೆ ಸೈನ್ಸ್ನಲ್ಲಿ 10+2 ಅಂದರೆ ಸೆಕೆಂಡ್ PUC ಆಮೇಲೆ ಅಥವಾ ತತ್ಸಮಾನ ಇಂಟರ್ಮೀಡಿಯೇಟ್ ಉತ್ತೀರ್ಣರಾಗಿರಬೇಕು. ಭೌತಶಾಸ್ತ್ರ, ಗಣಿತ, ಇಂಗ್ಲೀಷು ಕಡ್ಡಾಯ ವಿಷಯಗಳವರೆಗೂ ಒಟ್ಟು ಪರ್ಸೆಂಟೇಜು 50% ಮಾರ್ಕ್ಸನ್ನು ಪಡೆದಿರಬೇಕಾಗುತ್ತೆ. ಆಮೇಲೆ ಇದು ರಾಜ್ಯ ಕೇಂದ್ರ ಶಿಕ್ಷಣ ಮಂಡಳಿಯಿಂದ NIDCರಿಂದ ವಿಜ್ಞಾನ ವಿಭಾಗದಲ್ಲಿ 10+2 ಇಂಟರ್ಮೀಡಿಯೇಟ್ ಉತ್ತೀರ್ಣರಾಗಿದ್ದು NSF ಇದರ ಲೆವೆಲ್ಲು ಮತ್ತು 4 ಅಥವಾ ಅದಕ್ಕಿಂತ ಮೇಲಿನ ಯಾವುದೇ ಟ್ರೇಡ್ನಲ್ಲಿ 1 ವರ್ಷದ ITA ಕೋರ್ಸನ್ನು ಪೂರ್ಣಗೊಳಿಸಿರಬೇಕು. ITA ಕೋರ್ಸ್ ಇಂಡಿಯನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್, ಅದರಲ್ಲಿ ನೀವು ಏನು ಅಲ್ಲಿ ಟ್ರೇಡ್ ತಿಳಿಸಿದ್ದಾರೆ ನೋಡಿ, ಸಂಬಂಧಿತವಾಗಿರುತ್ತೆ. ಈಗ ಮತ್ತೆ ತಿಳ್ಕೊಳ್ಳೋಣ. ಅಥವಾ ಅಂದರೆ ಅದರ ಒಂದು ತತ್ಸಮಾನ ರೀತಿಯಲ್ಲಿ ಆಗುತ್ತೆ. ಅದಿಲ್ಲ ಅಂದರೆ ಇದಿರಬೇಕು ಅಂತ ಅರ್ಥ. ಅಥವಾ ರಾಜ್ಯ ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದಂಥ ಒಂದು ಶಿಕ್ಷಣ ಮಂಡಳಿಯಿಂದ ಫಿಸಿಕ್ಸು, ಮ್ಯಾಥ್ಸ್ ವಿಷಯಗಳೊಂದಿಗೆ 2 ಇಯರ್ ಒಂದು ವೃತ್ತಿಪರವಾದಂತಹ ಇದು ಏನು ವೊಕೇಶನಲ್ ಕೋರ್ಸನ್ನು ಪೂರ್ಣಗೊಳಿಸಿ 50% ಮಾರ್ಕ್ಸನ್ನು ಅವರು ಪಡೆದಿರಬೇಕಾಗುತ್ತೆ ಅವರು. ಆಮೇಲೆ ಮತ್ತಷ್ಟು ವಿಷಯಗಳು ಈ ಒಂದು ನೇಮಕಾತಿ. ಅನಂತರ ವಿದ್ಯಾರ್ಹತೆ ಏನಿರಬೇಕಂದ್ರೆ 10ನೇ ತರಗತಿ ಮೆಟ್ರಿಕ್ನಲ್ಲಿ ಒಟ್ಟು 50% ಮಾರ್ಕ್ಸ್ ಹಾಗೂ ಇಂಗ್ಲೀಷ್, ಗಣಿತ ಮತ್ತು ವಿಜ್ಞಾನದಲ್ಲಿ ಕಡಿಮೆ ಅಂದರೆ 40% ಅಂಕ ಪಡೆದಿರಬೇಕಾಗುತ್ತೆ. ಜೊತೆಗೆ ಕೆಳಗಿನ ಯಾವುದೇ ಟ್ರೇಡ್ನಲ್ಲಿ 2 ವರ್ಷಗಳ ITA ಅಥವಾ 2-3 ವರ್ಷದ ಡಿಪ್ಲೊಮೊ ಆಗಿರಬೇಕಾಗುತ್ತೆ. ಮೆಕ್ಯಾನಿಕಲ್ ಮೋಟಾರು ವಾಹನ, ಮೆಕ್ಯಾನಿಕಲ್ ಡೀಸೆಲ್, ಎಲೆಕ್ಟ್ರಾನಿಕಲ್, ಮೆಕ್ಯಾನಿಕಲ್ ಅಥವಾ ಟೆಕ್ನಿಷಿಯಲ್, ಪವರ್ ಅಥವಾ ಫಿಟ್ಟರ್, ಎಲೆಕ್ಟ್ರಿಷಿಯನ್, ಮಾಹಿತಿ ತಂತ್ರಜ್ಞಾನ, ಸಿಸ್ಟಮ್ ಮೇಂಟೆನೆನ್ಸು, ಇನ್ಸ್ಟ್ರೂಮೆಂಟಲ್ ಮೆಕ್ಯಾನಿಕ್, ಡ್ರಾಫ್ಟ್ಮನ್ ಎಲ್ಲ ವಿಧ ಇರುತ್ತೆ. ಸರ್ವೇಯರ್, ಮೆಕ್ಯಾನಿಕ್ ಕಮ್ ಆಪರೇಟರ್, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಸಿಸ್ಟಮ್, ಬಯೋ ಇನ್ಫಾರ್ಮೇಟಿಕ್ ಅಸಿಸ್ಟೆಂಟ್, ಇನ್ಫಾರ್ಮೇಷನ್ ಮತ್ತು ಕಮ್ಯುನಿಕೇಷನ್ ಟೆಕ್ನಾಲಜಿ ಸಿಸ್ಟಮ್ ಮೇಂಟೆನೆನ್ಸ್ ಮತ್ತು ನ್ಯಾವಿಗೇಟರ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ. ಇದು ವರ್ಗ ಅಗ್ನಿವೀರ ಟ್ರೇಡ್ಸ್ಮನ್ಸ್ ಅದಕ್ಕೆ ಸಂಬಂಧಿಸಿದಂತೆ 10ನೇ ತರಗತಿ ಪಾಸಾಗಿರೋದು. ಇದು ವಯೋಮಿತಿ 17 22 ವರ್ಷ ಇರುತ್ತೆ. ಈಗ ಆನಂತರ ಇವ್ರಿಗೆ ಅರ್ಹತೆ ಏನಿರುತ್ತೆ ಅಂದರೆ ಇವರು ಸಹ 10ನೇ ತರಗತಿ ಪಾಸಾಗಿರಬೇಕು. ಒಟ್ಟು ಅಂಕಗಳಿಗೆ ಏನು ಕಡ್ಡಾಯ ಇಲ್ಲ. ಆದರೆ 5 ಮುಖ್ಯ ವಿಷಯಗಳಲ್ಲಿ ಪ್ರತಿಯೊಂದು ಕನಿಷ್ಠ ಅಂದರೆ 33% ಅಂಕಗಳಿರಬೇಕು ಅಂತ ಕೇಳಿದ್ದಾರೆ ವರದಿ. ಈಗ ಅಭ್ಯರ್ಥಿಗಳು ಕೆಳಗಿನ ವೇಳಾಪಟ್ಟಿಯಂತೆ ಇಲ್ಲಿ ಏನಿದೆ ಅಂತ ಅಂದರೆ ಈ ಸೆಂಟ್ರಲ್ ಟ್ರೈನಿಂಗ್ ಬೆಟಾಲಿಯನ್ ಮೆಟ್ರೋಸ್ಟಿಂಗ್ ಸ್ಟೇಡಿಯಮಲ್ಲಿ ವರದಿ ಮಾಡಬೇಕು. ಈಗ ವರ್ಗಗಳಲ್ಲಿ ಅಗ್ನಿವೀರ ಟೆಕ್ನಿಕಲ್, ಅಗ್ನಿವೀರ ಟ್ರೇಡ್ಮನ್ 10ನೇ ತರಗತಿ ಉತ್ತೀರ್ಣ. ಅತ್ಯುತ್ತಮ ಕ್ರೀಡಾಪಟುಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯ, ಜಿಲ್ಲಾ ಮಟ್ಟ ಈಜು, ಡ್ರೈವಿಂಗ್, ವಾಲಿಬಾಲು ಒಂದು ಸ್ಪೋರ್ಟ್ಸು ಮತ್ತು ಅದ್ರ ಬಗ್ಗೆ ಇದು ಅರ್ಹತೆ ಕೇಳಿದ್ದಾರೆ. ವರದಿ ದಿನಾಂಕ ಸಮಯ 29 ಆಗಸ್ಟ್ಗೆ 29ನೇ ತಾರೀಕು ಇದೇ ತಿಂಗಳು ಆಗಸ್ಟ್ 2026 ಬೆಳಗ್ಗೆ 6 ಗಂಟೆಗೆ ಸಮಯ ಇದೆ. ಇಲ್ಲಿ ಏನಿದೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ನು 10 ಅಕ್ಟೋಬರ್ಗೆ ಇರುತ್ತೆ 2026 ಅಗ್ನಿವೀರ ಟೆಕ್ನಿಕಲ್ ಅವರಿಗೆ. 11 ಅಕ್ಟೋಬರ್ 2026 ಅಗ್ನಿವೀರ ಟ್ರೇಡ್ಸ್ಮನ್ಸ್ 10ನೇ ತರಗತಿ ಪಾಸ್ ಆದವ್ರಿಗೆ. ಇದು ಬೆಳಿಗ್ಗೆ 8 ಗಂಟೆಗೆ ಇದೆ ಅಂತ ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಏನು ಚೇಂಜಸ್ ಆದರೆ ಆನಂತರ ನೀವು ನೋಡ್ಬೋದಾಗಿದೆ, ತಿಳಿಬೋದಾಗಿದೆ.
ಆಮೇಲೆ ಇಲ್ಲಿ ಈಜು, ಡ್ರೈವಿಂಗ್ ಹಾಗೂ ವಾಲಿಬಾಲ್ ಕ್ರೀಡೆಗಳಲ್ಲಿ ಅತ್ಯುತ್ತಮ ಕ್ರೀಡಾಪಟುಗಳು ಓಪನ್ ವರ್ಗದ ಅಡಿಯಲ್ಲಿ ನೇಮಕಾತಿಗೆ ಅರ್ಹರಾಗಿರುತ್ತಾರೆ. ಆಯ್ಕೆಯನ್ನು ತಮ್ಮ ರಾಜ್ಯ ಸಂಸ್ಥೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ ಅಭ್ಯರ್ಥಿಗಳಲ್ಲಿ ಮಾತ್ರ ಮಾಡಲಾಗುತ್ತದೆ. ಈಗ ಕ್ರೀಡಾ ಪ್ರಮಾಣಪತ್ರ ಯಾವ ಕಾರ್ಯಕ್ರಮ ಮತ್ತು ಕ್ರೀಡಾ ಸಚಿವಾಲಯದಿಂದ ಮಾನ್ಯತೆ ಪಡೆದ ರಾಷ್ಟ್ರೀಯ ಕ್ರೀಡಾ ಮಹಾಸಂಘದಿಂದ ನೀಡಲ್ಪಟ್ಟಿರಬೇಕು. ಮಾನ್ಯತೆ ಪಡೆದ ರಾಷ್ಟ್ರೀಯ ಕ್ರೀಡಾ ಮಹಾಸಂಘಗಳ ಪಟ್ಟಿ ಕ್ರೀಡಾ ಸಚಿವಾಲಯದ ವೆಬ್ಸೈಟಲ್ಲಿ ಲಭ್ಯವಿರುತ್ತೆ. ಅನಂತರ ಕ್ರೀಡಾ ಪ್ರಮಾಣ ಪತ್ರದಲ್ಲಿ ಪಡೆದ ಸ್ಥಾನ ನಮೂದಿಸಿದರೆ ಅಂಥ ಅಭ್ಯರ್ಥಿಗಳು ನೇಮಕಾತಿ ರ್ಯಾಲಿಯಲ್ಲಿ ಅನರ್ಹರಾಗ್ತಾರಂತೆ. ಆಮೇಲೆ ರಾಷ್ಟ್ರೀಯ ಅಥವಾ ರಾಜ್ಯ ಮಟ್ಟದಲ್ಲಿ 8ನೇ ಸ್ಥಾನವರೆಗೂ ಜಿಲ್ಲಾ, ಶಾಲಾ, ಕಾಲೇಜು, ವಿವಿ ಬೋರ್ಡ್ ಸ್ಪರ್ಧೆಗಳಲ್ಲಿ ಪ್ರಥಮ ಅಥವಾ ದ್ವಿತೀಯ ಸ್ಥಾನ ಪಡೆದ ಅತ್ಯುತ್ತಮ ಕ್ರೀಡಾಪಟುಗಳು ಅರ್ಹರಾಗ್ತಾರಂತೆ. ಆಮೇಲೆ ಅಭ್ಯರ್ಥಿಗಳು ಮೂಲ ದಾಖಲೆಗಳು ಏನಿರಬೇಕು, ಸ್ವಯಂ ದೃಢೀಕರಣ ಇರಬೇಕಂತಿದ್ದಾರೆ, ಅಂದರೆ ಸೆಲ್ಫ್ ಅಟೆಸ್ಟೆಡ್ ಎಲ್ಲ ಶೈಕ್ಷಣಿಕ ಪ್ರಮಾಣ ಪತ್ರಗಳು. ಆಮೇಲೆ ಅಗ್ನಿಪಥ ಯೋಜನೆ ಅಡಿಯಲ್ಲಿ ಅಗ್ನಿವೀರರ ನಾಮನಿರ್ದೇಶನಕ್ಕಾಗಿ Rs. 10 ಮೌಲ್ಯದ ನಾನ್ ಜುಡಿಷಿಯಲ್ ಸ್ಟಾಂಪ್ ಪೇಪರ್ನಲ್ಲಿ ನೋಟರಿಯಿಂದ ದೃಢೀಕರಿಸಿದ ಪ್ರಮಾಣ ಪತ್ರ ಕೇಳಿದ್ದಾರೆ. ಆಮೇಲೆ ಅಫಿಡವಿಟ್, ಫೋಟೋ, ಧರ್ಮ ಪ್ರಮಾಣ ಪತ್ರ ಇಲ್ಲಿದೆ ನೋಡಿ, ಅದ್ರ ಬಗ್ಗೆ ಡೀಟೇಲ್ ಇಲ್ಲಿದೆ ನೋಡಿ, ಅದು ಮೇನ್ ಪಾಯಿಂಟ್ ಇಲ್ಲಿ ಹೇಳ್ತಾ ಇರ್ತೀವಿ. ಇವರು HM ಅವರು ದೃಢೀಕರಣ ಪತ್ರ ಶಾಲೆ ಮುಖ್ಯಸ್ಥರಿಂದ. ಆಮೇಲೆ ತಂದೆ ಸೋದರರ ಸಂಬಂಧ ನಡೆದ ಪ್ರಮಾಣ ಪತ್ರ, ಮಾಜಿ ಸೈನಿಕರ ಡಿಸ್ಚಾರ್ಜ್ ಬುಕ್, ಪಿಂಚಣಿ ಪುಸ್ತಕ, ಗ್ರಾಮ ಪಂಚಾಯಿತಿ ನಗರ ಪಾಲಿಕೆ ಕಳೆದ 6 ತಿಂಗಳಿಗೊಳಗೆ ನೀಡಿದ ಗುಣ ನಡತೆ ಪೂರ್ವ ಪರಿಶೀಲನಾ ಪ್ರಮಾಣ ಪತ್ರ, ಕುಟುಂಬ ವಿವರದ ಪ್ರಮಾಣ ಪತ್ರ ಫೋಟೋ ಸಹಿತ. ಆಮೇಲೆ ತಹಸೀಲ್ದಾರ್ ಮ್ಯಾಜಿಸ್ಟ್ರೇಟ್ ನೀಡಿದ ಫೋಟೋ ಸಹಿತ ಜಾತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಹಾಗೂ ಪಾನ್ ಕಾರ್ಡ್, ಮಾಜಿ ಸೈನಿಕರಿಗೆ ಇದು ಏನು ಘಟಕದಿಂದ ಸಹಿ ಮಾಡಲಾದ ಸೇವಾ ಪ್ರಮಾಣ ಪತ್ರ, ಪ್ರಾಯೋಜಕ ಸ್ಪಾನ್ಸರಿಂದ Rs. 10 ಮೌಲ್ಯದ ನಾನ್ ಜುಡಿಷಿಯಲ್ ಸ್ಟಾಂಪ್ ಪೇಪರ್ನಲ್ಲಿ ಪ್ರಥಮ ದರ್ಜೆ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ನೋಟರಿ ದೃಢೀಕರಿಸಿದ ಸಂಯುಕ್ತ ಫೋಟೋ ಸಹಿತ ಪ್ರಮಾಣ ಪತ್ರ. ಆಮೇಲೆ ಏನೇನಿದೆ ಅಂದರೆ ಲಭ್ಯವಿದ್ದರೆ NCC ಹಾಗೂ ಕ್ರೀಡಾ ಪ್ರಮಾಣ ಪತ್ರ, ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಜನಗಣತಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರ. ಆಮೇಲೆ ಹೆಸರು, ಜನ್ಮ ದಿನಾಂಕ, ತಂದೆ ಹೆಸರಲ್ಲಿ ಬದಲಾವಣೆ ಇದ್ದರೆ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ದೃಢೀಕರಿಸಿದ ಪ್ರಮಾಣ ಪತ್ರ, ಯಾವುದೇ ನಿಷೇಧಿತ ರಾಜಕೀಯ ಸಂಘಟನೆಗೆ ಸಂಬಂಧಿಸಿಲ್ಲ ಹಾಗೂ ಯಾವುದೇ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ₹10 ಮೌಲ್ಯದ ನಾನ್ ಜುಡಿಷಿಯಲ್ ಸ್ಟಾಂಪ್ ಪೇಪರ್ನಲ್ಲಿ ಪ್ರಮಾಣ ಪತ್ರ. ಇಷ್ಟು ಪ್ರಮಾಣ ಪತ್ರ ಎಲ್ಲ ಒಂದು ಟೈಮಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಪರಿಹಾರ ಬಾಂಡು ಅದ್ರ ಬಗ್ಗೆ ಇರೋದು ಪ್ರಮಾಣ ಪತ್ರ, ಮಾಹಿತಿ ಶುದ್ಧತೆ ಕುರಿತು ಪ್ರಮಾಣ ಪತ್ರ. ಆಮೇಲೆ ಹಿನ್ನೆಲೆಯಲ್ಲಿ ಇತ್ತೀಚಿನ 20 ಪಾಸ್ಪೋರ್ಟ್ಗಾದರ ಬಣ್ಣದ ಫೋಟೋಗಳು. ಆಮೇಲೆ ಇದೇನು ಕೇಳಿದ್ದಾರೆ ಅಂದರೆ ಎಲ್ಲ ಪ್ರಮಾಣ ಪತ್ರ ದಾಖಲೆಗಳು ಹಾಗೂ ಪ್ರಮಾಣ ಪತ್ರಗಳು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರಬೇಕು. ಯಾವುದೇ ದಾಖಲೆ ಪ್ರಾದೇಶಿಕ ಭಾಷೆಯಲ್ಲಿದ್ದರೆ ಅವರಿಂದ ಅಧಿಕೃತವಾಗಿ ದೃಢೀಕರಿಸಿದ ನೋಟರೀಕರಿಸಿದ ಹಿಂದಿ, ಇಂಗ್ಲೀಷ್ ಅನುವಾದವನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತೆ. ಇಂಗ್ಲೀಷ್ನಲ್ಲಿ ಸಲ್ಲಿಸಿ ನಡೆಯುತ್ತೆ. ಮೇಲಿನ ಪ್ರಮಾಣ ಪತ್ರಗಳು ಹಾಗೂ ಪ್ರಮಾಣ ಪತ್ರಗಳ ನಿಗದಿತ ನಮೂದಿನ ನೇಮಕಾತಿ ಕಚೇರಿ, ಡೈರೆಕ್ಟರ್, ಪ್ರಾದೇಶಿಕ ತರಬೇತಿ ಕೇಂದ್ರ, ಆರ್ಮಿ ಫಾರ್ಮೇಷನ್ ಮುಖ್ಯಾಲಯ, ISM ಘಟಕ, ರಾಜ್ಯ ಸೈನಿಕ ಕಲ್ಯಾಣ ಕಚೇರಿಯಿಂದ EME ಸೆಂಟರ್ ಉಲ್ಲೇಖದ ಮೂಲಕ ಪಡೆಯಬಹುದಾಗಿದೆ. ಈ ನಮೂನೆಗಳನ್ನು ನೇರವಾಗಿ EME ಸೆಂಟರ್ನಿಂದಲೂ ಪಡೆಯಬಹುದು. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಿವಿಲ್ ದೂರವಾಣಿ ಫೋನ್ ನಂಬರ್ ಹೇಗಿದೆ ನೋಡಿ, 04027863016 ಕಾಲ್ ಮಾಡಿ ತಿಳಿಬಹುದಾಗಿದೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ ಹಂತದಲ್ಲಿ ಅಭ್ಯರ್ಥಿತನವನ್ನು ರದ್ದುಗೊಳಿಸುವ ಹಕ್ಕು ಕಮಾಂಡೆಂಟ್ EME ಸೆಂಟರ್ ಅವರಲ್ಲಿ ಸುರಕ್ಷಿತವಾಗಿದೆ. ಕಮಾಂಡೆಂಟ್ 1 EOE ಸೆಂಟರ್, ಸಿಕಂದರಾಬಾದ್. ಇದು ಉದ್ಯೋಗ ಮಾಹಿತಿ, ಯಾರು ಅರ್ಹರು, ಯಾರಿಗೆ ಸಂಬಂಧಿಸಿದ್ದು ಅನ್ನೋದನ್ನು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ. ಅವರು ಅರ್ಹತೆ ಇರೋರು ಅರ್ಜಿ ಸಲ್ಲಿಸಬಹುದಾಗಿದೆ. ಇದು ಏನು ಅಂದರೆ EME ಸೆಂಟರ್ ಸಿಕಂದರಾಬಾದ್ನಲ್ಲಿ ಯೂನಿಟ್ ಹೆಡ್ ಕ್ವಾರ್ಟರ್ಸು ಕೋಟಾದಡಿ ಅಗ್ನಿಪಥ ಯೋಜನೆ ನೇಮಕಾತಿಯಾಗಿದೆ. ಯುದ್ಧ ವೀರರು, ವಿಧವೆ, ಮಾಜಿ ಸೈನಿಕರು, ಸೇವೆಯಲ್ಲಿರುವ ಸೈನಿಕರು, ಅವಲಂಬಿತರು ಹಾಗೂ ಮಾಜಿ ಸೇವೆಯಲ್ಲಿರುವವರು ಸೈನಿಕರ ಸಹೋದರರಾದಿಯಾಗಿ ಯೂನಿಟ್ ಹೆಡ್ ಕ್ವಾರ್ಟರ್ಸ್ UHQ ಕೋಟಾ ಅಡಿಯಲ್ಲಿ EME ಸೆಂಟರ್ ಸಿಕಂದರಾಬಾದ್ನಲ್ಲಿ 29 ಆಗಸ್ಟ್ 2029ರಿಂದ 11 ಅಕ್ಟೋಬರ್ 2026ರವರೆಗೆ ಸೇನಾ ನೇಮಕಾತಿ ರ್ಯಾಲಿ ನಡೆಯಲಿದೆ. ಈಗಾಗಲೇ ಕೆಳಗಿನ ಮಾಹಿತಿಯನ್ನು ನೋಡ್ಕೊಂಡಿದ್ದೀರಾ. ವಿಡಿಯೋನ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಉದ್ಯೋಗ ಅವಶ್ಯಕತೆ ಇರುವಂಥವ್ರಿಗೆ. ಹಾಗೂ ಮರೆಯದೆ ಇವಾಗಲೇ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆದರೆ ನಮ್ಮ ಈ ವಿಡಿಯೋ ಮಾಹಿತಿಗಳು ನಿಮಗೆ ತಲುಪ್ತಾ ಇರ್ತವೆ, ನಮ್ಮ ಮುಂದಿನ ಮಾಹಿತಿಗಳು.
ಅನೇಕ ಬರ್ತಾ ಇರ್ತವೆ. ಧನ್ಯವಾದಗಳು ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್.